ಮೈತ್ರಿ ರಾಷ್ಟ್ರೀಯ ಮಟ್ಟದಲ್ಲಿ ಆಗೋವಂಥ ವಿಚಾರ. ಹಾಗಾಗಿ ಮೈತ್ರಿಯ ಒಳಗೆ ಯಾವ ರೀತಿಯಾಗಿ ನಡಿಬೇಕು, ಯಾವ ರೀತಿಯಾಗಿ ಕಾರ್ಯಕರ್ತರಿಗೆ ಶಕ್ತಿ ತುಂಬಬೇಕು ಅನ್ನೋದ್ರ ಬಗ್ಗೆ ಸಲಹೆಗಳು ಬಂದಿದೆ. ಆದರೆ ಮೈತ್ರಿಯ ತೀರ್ಮಾನವನ್ನು ಮಾಡೋದ್ರ ಬಗ್ಗೆ ಯಾವುದೂ ಈ ಸಭೆಯಲ್ಲಿ ಚರ್ಚೆ ಆಗಲ್ಲ. ಅದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸೇರಿದಂತೆ ಕೇಂದ್ರ ಗೃಹ ಮಂತ್ರಿಗಳ ನೇತೃತ್ವದಲ್ಲಿ ತೀರ್ಮಾನ ಆಗುತ್ತೆ. ರಾಜ್ಯದ ಮೀಟಿಂಗ್ನಲ್ಲಿ ಜಿಲ್ಲಾ ತಂಡ ಏನು ತಮ್ಮ ಅನಿಸಿಕೆಯನ್ನು ಹೇಳಿದರು, ಆ ಅನಿಸಿಕೆಯನ್ನು ಒಳಗೊಂಡಂತೆ ಈಗ ಪ್ರತಿ ಗ್ರಾಮ ಮತ್ತು ನಮ್ಮ ಬೂತ್ನಲ್ಲಿ ಏನು ವಿಚಾರಗಳಿದೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೆ ಇವತ್ತು ಬಂದಿದ್ದೀವಿ. ಮೈತ್ರಿ ವಿಚಾರದಲ್ಲಿ ಕಾರ್ಯಕರ್ತರಿಗೆ ಗೊಂದಲ ಇದೆ, ಯಾವ ರೀತಿ ಕ್ಲಿಯರಿಟಿ ಕೊಡ್ತೀರಾ ಅಂತ? ನಾವು ಭಾರತೀಯ ಜನತಾ ಪಾರ್ಟಿ ಪ್ರತಿ ಬೂತ್ನಲ್ಲಿ ನಮ್ಮದೇ ಆದಂಥ ಶಕ್ತಿಯನ್ನಿರೋ ಕಾರಣಕ್ಕೆ ಮಂಡ್ಯದಲ್ಲಿ ಒಂದು ಪ್ರಸ್ತುತ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿದ್ದೀವಿ. ನೀವು 8-10 ವರ್ಷದ ಹಿಂದಿನ ಭಾರತೀಯ ಜನತಾ ಪಾರ್ಟಿ ಮಂಡ್ಯ ಜಿಲ್ಲೆಗೆ ಸೀಮಿತವಾಗಿ ಮಾತನಾಡೋದಾದರೆ ಅವತ್ತಿದ್ದ ಪರಿಸ್ಥಿತಿಗೂ ಇವತ್ತಿದ್ದ ಪರಿಸ್ಥಿತಿಗೂ ಭಾಳ ವ್ಯತ್ಯಾಸ ಇದೆ. ನಾವು 2019ರಲ್ಲಿ NDA ಗೆದ್ದಿದ್ವಿ, 2024ರಲ್ಲೂ NDA ಗೆದ್ದಿದ್ದೀವಿ. ಅದರ ಅರ್ಥ ಅಂದರೆ ಅವತ್ತು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನಿಂತಿದ್ರು, BJP ಬೆಂಬಲಿತ ಅಭ್ಯರ್ಥಿಯಾಗಿ ಗೆದ್ದರು. ಇವತ್ತು NDA ಅಭ್ಯರ್ಥಿಯಾಗಿ JDSನಿಂದ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರು, ಅವ್ರಿಗೂ ಕೂಡ ಜಯಗಳಿಸಿದೆ. ಅಂದರೆ NDAಗೆ ತಂದೆ ಆದಂಥ ಶಕ್ತಿ ಮಂಡ್ಯ ಜಿಲ್ಲೆಯಲ್ಲಿದೆ. ಅದರಿಂದ ಸಿದ್ದರಾಮಯ್ಯವ್ರು ಬೈ ಎಲೆಕ್ಷನ್ ನಿಂತಿದ್ರು, 2.25 ಲಕ್ಷ ಓಟನ್ನು ತೆಗೆದುಕೊಂಡಿದ್ವಿ. ಭಾರತೀಯ ಜನತಾ ಪಾರ್ಟಿಯಾಗಿ ಪಕ್ಷಕ್ಕೂ ಶಕ್ತಿ ಇದೆ. NDA ಅಭ್ಯರ್ಥಿಯಾಗಿ 2 ಬಾರಿ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ಳೋದ್ರ ಮುಖೇನ ಗಮನಾರ್ಹ ಸಾಧನೆ ಮಾಡಿದ್ದೀವಿ. ಮತ್ತು BJP ಹೊರತಾಗಿ ಮಂಡ್ಯದಲ್ಲಿ ರಾಜಕಾರಣ ಅಥವಾ ಫಲಿತಾಂಶ ಬರುತ್ತೆ ಅಂತೇಳಿ ಇವತ್ತು ಕಾಂಗ್ರೆಸ್ ಅಥವಾ ಜನತಾದಳ ಎರಡೂ ಕೂಡ ಹೇಳೋ ಪರಿಸ್ಥಿತಿಯಲ್ಲಿಲ್ಲ. ನಾವು ಒಂದು ಪ್ರಸ್ತುತ ಶಕ್ತಿಯಾಗಿ ಹೊರಹೊಮ್ಮಿದ್ದೀವಿ. ವಿತೌಟ್ BJP, JDS ಆಗಲಿ ಕಾಂಗ್ರೆಸ್ ಆಗಲಿ ಮಂಡ್ಯ ರಾಜಕಾರಣದ ತೀರ್ಮಾನಗಳು ಮಾಡೋ ಮಟ್ಟಿಗಂತೂ ನಾವು ನಿರ್ಲಕ್ಷ್ಯಕ್ಕೊಳಗಾಗಂಥ ಯಾವುದೇ ಸಂದರ್ಭ ಇಲ್ಲ. ಪ್ರಸ್ತುತವಾಗಿ BJP ಬಲಾಢ್ಯವಾಗಿದೆ, ಶಕ್ತಿಯುತವಾಗಿದೆ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಲೋಕಸಭೆ ಚುನಾವಣೆಯಲ್ಲಿ ನೀವು ಹೊಂದಾಣಿಕೆ ಮಾಡ್ಕೊಳ್ಳೋದ್ರಲ್ಲಿ ಒಂದು ಇದಿದೆ. ಈಗ ವಿಧಾನಸಭೆ ಚುನಾವಣೆಗೆ ಬಂದರೂ ಕೂಡ ನಿಮಗೆ ಈಗ ಅದರಲ್ಲೂ ಕೂಡ ಗೊಂದಲ ಇದೆ. ಈಗ ಸ್ಥಳೀಯ ಸಂಸ್ಥೆ ಚುನಾವಣೆ ಬರ್ತಾ ಇದೆ, ಅದರಲ್ಲೂ ಕೂಡ ಈಗ ಕಾರ್ಯಕರ್ತರು ಈಗ ನೀವೇ ಹೇಳಿದ್ರಿ ತಾಲೀಮ್ ಮಾಡ್ತಾ ಇದೀವಿ ಅಂತ. ಈಗ ನೀವು ಸಂಘಟನೆ ಮಾಡ್ಬಿಟ್ಟು ನಡೆಯುತ್ತಾ ಹೊಂದಾಣಿಕೆ ಆಯ್ತು ಅಂದ್ರೆ ಅವಾಗ ಯಾರಿಗೆ ಇದು ಮಾಡ್ತೀರಾ ನೀವು? ನೋಡಿ, ಸ್ಥಳೀಯ ಸಂಸ್ಥೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕೇಡರ್ ಬೇಸ್ಡ್ ಪಾರ್ಟಿ. ಕಾರ್ಯಕರ್ತರೇ ಪಕ್ಷದ ಜೀವಾಳುಗಳು. ನಮಗೆ ಕಾರ್ಯಕರ್ತರ ಅಪೇಕ್ಷೆ ಗ್ರಾಮ ಪಂಚಾಯಿತಿಯಲ್ಲಿ ಸಿಂಬಲ್ ಇರಲ್ಲ. ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಿರ್ತಾರೆ, ಅವ್ರನ್ನ ಚುನಾವಣೆಗೆ ಸ್ಪರ್ಧೆಗಿಳಿಸದೆ ನಾವು ನಮ್ಮ ಚುನಾವಣೆಗೆ ಮಾತ್ರ ಕಾರ್ಯಕರ್ತರನ್ನು ದುಡೀರಿ ಅಂತೇಳಿ ಹೇಳಿದ್ರೆ ತಪ್ಪಾಗುತ್ತೆ. ಹಾಗಾಗಿ ಕಾರ್ಯಕರ್ತರ ಅಪೇಕ್ಷೆ ಇದೆ. ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಬೆಂಬಲಿಗರನ್ನು ಗೆಲ್ಸ್ಕೋಬೇಕು ಅಂತೇಳಿ ಅಭ್ಯರ್ಥಿ ಆಗಿದ್ದಂಥವ್ರು ಮತ್ತು ನಮ್ಮ ಮಂಡಲದ ಅಧ್ಯಕ್ಷರುಗಳ ಅಪೇಕ್ಷೆ ಇದೆ. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಹಾಕೊಳ್ತಾರೆ. ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗೂ ಕೂಡ ಪ್ರತಿ ಕ್ಷೇತ್ರದಲ್ಲೂ ಕೂಡ ನಾವು ನಮ್ಮದೇ ಆದಂಥ ಶಕ್ತಿ ಇದೆ. ಆ ಶಕ್ತಿ ಅನುಸಾರವಾಗಿ ಸಂಘಟನೆಯನ್ನು ಪ್ರಾರಂಭ ಮಾಡಲಿಕ್ಕೆ ನಾನೀಗ ಆಲ್ರೆಡಿ ಸೂಚನೆಯನ್ನು ಕೊಟ್ಟಿದ್ದೀನಿ. ಅದರಂತೆ ಅವರು ಎಲ್ಲ ತಾಲೂಕ್ ಪಂಚಾಯತಿನೂ BJP ಹಿಡಿಯುತ್ತೆ ಅಂತೇಳಿ ಹೇಳಿ ನಾನು ಯಾವುದೋ ಮಂಡವಾದ ಮಾಡಲಿಕ್ಕೆ ತಯಾರಿಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿದೇ ಶಕ್ತಿ ಇದೆ. ನಾವು 10 ಕ್ಷೇತ್ರ ಗೆಲ್ತೀವೋ, 15 ಕ್ಷೇತ್ರ ಗೆಲ್ತೀವೋ, ನನ್ನ TPಲಿ ಅಥವಾ ZPಲಿ 8 ಗೆಲ್ತೀವೋ, 10 ಗೆಲ್ತೀವೋ, 12 ಗೆಲ್ತೀವೋ, ಅದು ಮುಂದಿನ ವಿಚಾರ. ಆದರೆ ಕಾರ್ಯಕರ್ತರಿಗೆ ಶಕ್ತಿ ತುಂಬಿ ಅವ್ರಿಗೆ ಅವಕಾಶ ಕಲ್ಪಿಸ್ಕೊಡ್ಬೇಕು ಅನ್ನೋಂಥದ್ದು ಎಲ್ಲರ ಅಭಿಪ್ರಾಯ ಇದೆ.